ಆತ್ಮೀಯ ವಿದ್ಯಾರ್ಥಿಗಳೇ, ಹೇಗಿದ್ದಾರೆ ಎಲ್ಲರೂ? ಆಲ್ರೆಡಿ ನಿಮ್ಮ SLC ಪರೀಕ್ಷೆ ಪ್ರಾರಂಭವಾಗಿ 4 ಪೇಪರ್ಗಳು ಈಗ ಆಲ್ರೆಡಿ ಮುಗ್ದಿದ್ದಾವೆ. ನನಗನ್ಸುತ್ತೆ ನೀವೆಲ್ಲ ತುಂಬಾ ಚೆನ್ನಾಗಿ ಆ ಪೇಪರ್ನ ಅಟೆಂಡ್ ಮಾಡಿದ್ದೀರಾ, ತುಂಬಾ ಈಸಿಯಾಗಿ ಉತ್ತರಿಸಿದ್ದೀರಾ ಅಂತ ಅನ್ಕೊಂತೀನಿ. ವಿದ್ಯಾರ್ಥಿಗಳೇ, ನನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು, ಸರ್ ನೀವು ಇನ್ನೊಂದು ಸೈನ್ಸ್ ವಿಡಿಯೋವನ್ನ ಮಾಡಿ, ಯಾಕೆಂದ್ರೆ ನಮಗೆ ತುಂಬಾ ಉಪಯುಕ್ತವಾಗ್ತಾ ಇದೆ, ಹಾಗಾಗಿ ನಾಳೆ ಇನ್ನೇನು ಪರೀಕ್ಷೆ ಹತ್ರ ಇರೋದ್ರಿಂದ, ಸೈನ್ಸ್ ಪರೀಕ್ಷೆ ಹತ್ರ ಇರೋದ್ರಿಂದ ಇನ್ನೊಂದು ವಿಡಿಯೋ ಮಾಡಿ ಅಂತ ಕಾಮೆಂಟ್ ಆಗ್ತಾ ಇದ್ರಿ. ಹಾಗಾಗಿ ಇವತ್ತು ನಾಗೇಂದ್ರ ಸರ್ ಅವ್ರನ್ನ ಭೇಟಿ ಮಾಡಿ ಇನ್ನೊಂದು ವಿಡಿಯೋನ ಮಾಡ್ತಾ ಇದೀವಿ. ಮಕ್ಕಳೇ, ದಯವಿಟ್ಟು ಆ ವಿಡಿಯೋನ ನೋಡಿ ನೀವು ನಮಗೆ ಪ್ರೋತ್ಸಾಹಿಸಬೇಕು. ಈಗ ನಾನು ಕೆಲವೊಂದು ವಿದ್ಯಾರ್ಥಿಗಳ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ನನಗೆ ಕೇಳ್ತಾ ಇದ್ದು, ಸರ್ ಈಗ ಮೊನ್ನೆ ಮ್ಯಾಥ್ಸ್ ಎಕ್ಸಾಮ್ ನಡೀತು ಸೋಮವಾರ, ಮ್ಯಾಥ್ಸ್ ಪೇಪರ್ ಈಸಿ ಬಂದ್ಬಿಟ್ಟಿತ್ತು, ಹಂಗಾದ್ರೆ ಸೈನ್ಸ್ ಪೇಪರ್ ಟಫ್ ಬರುತ್ತೆ ಅಂತ ಹೇಳ್ತಾ ಇದ್ರು. ಹೆಂಗೆ ಸರ್, ಕಷ್ಟ ಅಂತೆ ಸೈನ್ಸ್ ಪೇಪರ್, ಏನ್ ಮಾಡೋದು ಅಂತ. ಸೊ ಆ ತರ ಯಾವ್ದು ಮಿತ್ಸ್ಗೆ ನೀವು ಯಾವ್ದು ಕಿವಿ ಕೊಡಕ್ ಹೋಗ್ಬೇಡಿ. ಮ್ಯಾಥ್ಸ್ ಈಸಿ ಬಂದ್ರೆ ಸೈನ್ಸ್ ಕಷ್ಟ ಬರುತ್ತೆ, ಇಲ್ಲ ಮ್ಯಾಥ್ಸ್ ಕಷ್ಟ ಇದ್ರೆ ಸೈನ್ಸ್ ಈಸಿ ಇರುತ್ತೆ ಅಂತ. ಈಗ ನಾನು ವಿಡಿಯೋದಲ್ಲಿ ಏನ್ ನಿಮ್ಗೆ ಹೇಳಿದೀನಿ, ಯಾವ್ಯಾವ ಚಾಪ್ಟರ್ ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ ಅದನ್ನೆಲ್ಲ ನೀವು ಆರಾಮಾಗಿ ಓದ್ಕೊಂಡು ಅಷ್ಟಕ್ಕೆ ರೆಡಿಯಾಗಿ ಹೋದ್ರೇನೆ 50 to 60%, 50 to 60, ಮೋರ್ ದನ್ 65 ಮಾರ್ಕ್ಸ್ ನಿಮಗೆ ಬರೋಂಥ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ನೀವು ಮೈಂಡ್ ಸೆಟ್ ಇಂದ ಆಚೆ ಬರೋದು. ನಿಮ್ಗೆ ಮೈಂಡ್ ಸೆಟ್ ಅಲ್ಲಿ ಏನಾದ್ರು ಮ್ಯಾಥ್ಸ್ ಸೈನ್ಸ್ ಕಷ್ಟ ಬರುತ್ತೆ ಅಂತ ಹೇಳಿದ್ರೆ ನೀವು ಓದಿದ್ರು ಅದು ಮರ್ತೋಗೋಂಥ ಚಾನ್ಸಸ್ ಇರುತ್ತೆ. ನೀವು ಫಸ್ಟ್ ಏನ್ ಮಾಡಬೇಕು, ಆ ಭಯದಿಂದ ಹೊರಗಡೆ ಬಂದು ಸೈನ್ಸ್ ಕಷ್ಟ ಬರುತ್ತೆ, ಮ್ಯಾಥ್ಸ್ ಈಸಿ ಇದೆ, ಆ ಥರ ಎಲ್ಲ ಸುಳ್ಳು ಸುದ್ದಿಗೆ ಕಿವಿ ಕೊಡೋಕೆ ಹೋಗ್ಬೇಡಿ. ಸೊ ನೀವು ಚೆನ್ನಾಗಿ ರೆಡಿ ಆಗಿದ್ದೀರಾ ಅಂತಂದ್ರೆ ಯಾವುದೇ ಥರ ಪೇಪರ್ ಕೊಟ್ಟರು ಈಸಿಯಾಗಿ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಸೊ ಸೈನ್ಸ್ ಕಷ್ಟ ಬರುತ್ತೆ ಅದೆಲ್ಲ ಸುಳ್ಳು ವದಂತಿ ಇರೋದು, ಅದ್ರ ಬಗ್ಗೆ ಕಿವಿ ಕೊಡದಲ್ಲೇ. ಸೊ ಇನ್ನೇನು ನಿಮಗೆ 1.5 ದಿನ 2 ದಿನ ಟೈಮ್ ಇದೆ. ಈ ಟೈಮಲ್ಲಿ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ ನೀಟಾಗಿ ಓದ್ಕೊಂಡು ಅದಕ್ಕೆ ಕ್ವಶನ್ಗಳಿಗೆ ಆನ್ಸರ್ ಬರೆಯೋಕೆ ರೆಡಿಯಾಗಿ. ಸೊ ನೀವು ಓದಿದ್ದೀರಾ ಅಂತಂದ್ರೆ ಯಾವುದೇ ಸಬ್ಜೆಕ್ಟ್ ನಿಮ್ಗೆ ಕಷ್ಟ ಆಗಲ್ಲ, ಯಾವುದೇ ಸಬ್ಜೆಕ್ಟ್ ನಿಮಗೆ ಕಷ್ಟ ಅಂತ ಅನ್ಸಲ್ಲ. ಹಂಗಾಗಿ ನೀಟಾಗಿ ಇನ್ನೇನು ಟೈಮ್ ಇದೆ 1.5 ದಿನ 2 ದಿನ, ಅದರಲ್ಲಿ ನೀಟಾಗಿ ರೆಡಿಯಾಗಿ ಎಕ್ಸಾಮ್ನ ಚೆನ್ನಾಗಿ ಬರೆದು ಒಳ್ಳೆ ಸ್ಕೋರ್ ಮಾಡಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳು ಫಸ್ಟ್ ಭಯದಿಂದ ಆಚೆ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಇನ್ನು 2 ದಿನದಲ್ಲಿ ನೀವು ಸೈನ್ಸ್ ಎಕ್ಸಾಮ್ನ ಬರೆಯಕ್ಕೆ ಹೋಗ್ತಾ ಇದ್ದೀರಾ, ಮೊದಲನೇ ಪರೀಕ್ಷೆ. ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಶುಭ ಹಾರೈಸಕ್ಕೆ ಇಚ್ಛೆ ಪಡ್ತೀನಿ. ಇನ್ನು SLC ಸೈನ್ಸ್ ಸಬ್ಜೆಕ್ಟ್ ಎಕ್ಸಾಮ್ಗೆ 2 ದಿನ ಇರೋಕ್ಕೆ ಮುಂಚೆ ಕಡೆದಾಗಿ ನೀವೇನು ರಿವಿಷನ್ ಮಾಡಬೇಕು, ಒಳ್ಳೆ ಸ್ಕೋರ್ ಮಾಡಬೇಕು ಅಂತಂದರೆ ಯಾವ್ಯಾವ ಚಾಪ್ಟ್ರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಒಂದು ಚಿಕ್ಕ ವಿಡಿಯೋನ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನಿಮ್ಗೆ ಆಗಲೇ ಗೊತ್ತಿರೋಂಗೆ, ಸೊ ಹಳೆ ವಿಡಿಯೋದಲ್ಲಿ ನಾನು ತಿಳಿಸಿದಂಗೆ ನಿಮಗೆ ಪಾರ್ಟ್ A, ಪಾರ್ಟ್ B, ಪಾರ್ಟ್ C ಅಂತ 3 ಪಾರ್ಟ್ ಇರುತ್ತೆ. ನೀವು ಯಾವ್ಯಾವ ಚಾಪ್ಟರ್ಗಳನ್ನ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾವು ಪಾರ್ಟ್ A ತೊಗೊಂಡ್ರೆ ಫಿಸಿಕ್ಸಲ್ಲಿ, ಅದರಲ್ಲಿ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಸಿಟಿ ಬರುತ್ತೆ. ಅದರಲ್ಲಿ ನೀವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಯಾವ್ದ್ರ ಬಗ್ಗೆ ಓದಬೇಕು, ಅದರಲ್ಲಿ ಮೇಜರ್ ಆಗಿ ನಿಮಗೆ ಓಮ್ಸ್ ಲಾ ಬಗ್ಗೆ ಗೊತ್ತಿರಬೇಕು, ಜೌಲ್ಸ್ ಲಾ ಆಫ್ ಹೀಟಿಂಗ್ ಬಗ್ಗೆ ಗೊತ್ತಿರಬೇಕು, ಆಮೇಲೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಗೊತ್ತಿರಬೇಕು. ಇದನ್ನು ನಿಮ್ಗೆ ಗೊತ್ತಿದ್ರೆ ಪಾಸ್ ಆಗಕ್ಕೆ ಸುಲಭ ಆಗುತ್ತೆ. ಈ ಚಾಪ್ಟರ್ಲಿ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಏನು ಕೇಳ್ಬೋದು ಅಂತಂದ್ರೆ, ರೆಸಿಸ್ಟೆನ್ಸ್ ಕೊಟ್ಬಿಟ್ಟು ಯಾವ್ದಾದ್ರು 3 ಸಬ್ಸ್ಟೆನ್ಸಸ್ದು, ದೇರ್ ಆರ್ 3 ಎಲಿಮೆಂಟ್ಸ್ A, B, C, ಇದ್ರ ಮೇಲೆ ರೆಸಿಸ್ಟೆನ್ಸ್ ಕೊಟ್ಟು ಇದರಲ್ಲಿ ಕಂಡಕ್ಟರ್ ಯಾವುದು, ಇನ್ಸುಲೇಟರ್ ಯಾವುದು ಅಂತ ಕೇಳ್ತಾರೆ. ಆ ಕಾನ್ಸೆಪ್ಟ್ನ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ನ ಅಟೆಂಡ್ ಮಾಡೋಕ್ಕಾಗತ್ತೆ. ಈ ಚಾಪ್ಟರಲ್ಲಿ ನಿಮಗೆ ಡಯಾಗ್ರಾಮ್ಸ್ ಬರೋದಂದ್ರೆ ಒಂದು ಸಿಂಪಲ್ ಸರ್ಕ್ಯೂಟ್ ಡಯಾಗ್ರಾಮ್ ಬರುತ್ತೆ, ಆಮೇಲೆ ಕಾಂಪೊನೆಂಟ್ಸ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಸಿಂಬಲ್ಸ್ ಬಗ್ಗೆ ಕೇಳ್ಬೋದು, ರೆಸಿಸ್ಟರ್ಸ್ ಇನ್ ಸೀರೀಸ್ ಅಂಡ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಈ ಕಾನ್ಸೆಪ್ಟ್ಗಳನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಫಸ್ಟ್ ಚಾಪ್ಟರ್ಲಿ ನಿಮಗೆ ಎಕ್ಸಾಮಲ್ಲಿ ಸ್ಕೋರ್ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ. ಅದೇ ಥರ ಸೆಕೆಂಡ್ ಚಾಪ್ಟರ್ ಬಂದರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟಲ್ಲಿ, ಅದರಲ್ಲಿ ನಿಮಗೆ ಡಯಾಗ್ರಾಮ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆ ಡಯಾಗ್ರಾಮ್ ಬರ್ತದೆ. ಅದು ಬಿಟ್ಟರೆ ನೀವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು ನೀವು ಆ ಚಾಪ್ಟರ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ಅಂದರೆ, ಫಸ್ಟ್ ಒಂದು ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಅದಾದಮೇಲೆ ನೀವು ಸೆಕೆಂಡ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ವಾಟ್ ಈಸ್ ಸೊಲನಾಯ್ಡ್, ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಅದಾದಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಈ ಚಾಪ್ಟ್ರಲ್ಲಿ ರೈಟ್ ಹ್ಯಾಂಡ್ ಥಂಬ್ ರೂಲ್ ಒಂದು ಬರುತ್ತೆ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಬರುತ್ತೆ. ಈ 2 ರೂಲ್ಸ್ನ ನೀವು ಕಾನ್ಸಂಟ್ರೇಟ್ ಮಾಡಿ ಫೋಕಸ್ ಮಾಡಿದ್ರೆ ನಿಮಗೆ ಈ ಚಾಪ್ಟ್ರಲ್ಲಿ ಈಸಿಯಾಗಿ ಮಾರ್ಕ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ಇದರಲ್ಲಿ ನಿಮಗೆ ಆಕ್ಟಿವಿಟಿ ಬೇಸ್ ಮೇಲೆ ಏನು ಕ್ವಶನ್ ಕೇಳ್ಬೋದು ಅಂತಂದರೆ, ಹೌ ಡು ಯು ಟ್ರೇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಬಾರ್ ಮ್ಯಾಗ್ನೆಟ್ ಬೈ ಯೂಸಿಂಗ್ ಅ ಮ್ಯಾಗ್ನೆಟಿಕ್ ಕಂಪಾಸ್ ಅಂತ ಕೇಳ್ತಾನೆ. ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟಲ್ಲಿ ಇಷ್ಟು ಕಾನ್ಸೆಪ್ಟ್ನ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಸ್ಕೋರ್ ಮಾಡೋ ಅಂಥ ಚಾನ್ಸಸ್ ಇರುತ್ತೆ. ಥರ್ಡ್ ಚಾಪ್ಟರ್ ಬಂದು ನಿಮಗೆ ಇರ್ತಕ್ಕಂಥದ್ದು ಯಾವ್ದು ಬರುತ್ತೆ ಅಂತಂದರೆ, ಫಿಸಿಕ್ಸಲ್ಲಿ ಲೈಟ್ ಚಾಪ್ಟರ್ ಬರುತ್ತೆ. ಲೈಟಲ್ಲಿ ನಿಮ್ಗೆ ಒಂದು ಕಂಪಲ್ಸರಿ ಕ್ವಶನ್ ರೇ ಡಯಾಗ್ರಾಮ್ ಕೊಡ್ತಾರೆ. ರೇ ಡಯಾಗ್ರಾಮ್ ಬಿಟ್ಟು ಇನ್ನೇನು ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು ಅಂದರೆ, ಲಾಸ್ ಆಫ್ ರಿಫ್ಲೆಕ್ಷನ್ ಮತ್ತು ಲಾಸ್ ಆಫ್ ರಿಫ್ರಾಕ್ಷನ್ ಅದೆರಡನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಆಮೇಲೆ ವಾಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಆಮೇಲೆ ಲೈಟ್ ಚಾಪ್ಟರ್ಲಿ ಇನ್ನೊಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದು ಲೆನ್ಸ್ ಫಾರ್ಮುಲಾ, ಮಿರರ್ ಫಾರ್ಮುಲಾ ಮೇಲೆ ಪ್ರಾಬ್ಲಮೆಟಿಕ್ ಕ್ವಶನ್ಸ್ ಕೇಳ್ತಾರೆ, ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡ್ಬೋದು. ಸೊ ಇಷ್ಟು ನಿಮಗೆ ಲೈಟ್ ಚಾಪ್ಟರ್ಲಿ. ಅದು ಬಿಟ್ಟು ಬರೋದು ಪವರ್ ಆಫ್ ಲೆನ್ಸ್ ಒಂದು ಬರುತ್ತೆ, ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಲೈಟ್ ಚಾಪ್ಟರ್ ಇಷ್ಟು ಕಾನ್ಸಂಟ್ರೇಟ್ ಮಾಡೋದ್ರಾಗತ್ತೆ. ನೆಕ್ಸ್ಟ್ 4th ಚಾಪ್ಟರ್ದು ಫಿಸಿಕ್ಸಲ್ಲಿ ನಿಮಗೆ
ಹ್ಯೂಮನ್ ಆ್ಯಂಡ್ ಕಲರ್ಫುಲ್ ವರ್ಲ್ಡು. ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಇರೋದು ಮಯೋಫಿಯಾ ಮತ್ತು ಹೈಪರ್ಮೆಟ್ರೋಫಿಯಾ ಕಾಸಸ್ ಏನು, ಅದು ಕರೆಕ್ಷನ್ಗೆ ಯಾವ ಲೆನ್ಸಸ್ ಯೂಸ್ ಮಾಡ್ತೀವಿ ಅದನ್ನು ಕಾನ್ಸಂಟ್ರೇಟ್ ಮಾಡ್ಬೋದು. ಅದಾದಮೇಲೆ ಹೌ ಡಸ್ ರೈನ್ಬೋ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್, ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ನೀವು. ಇನ್ನೊಂದು ಕ್ವಶನ್ ಕೇಳೋದ್ರಲ್ಲಿ ಹೌ ಹ್ಯೂಮನ್ ಐ ಅಡ್ಜಸ್ಟ್ ಇಟ್ ಸೆಲ್ಫ್ ಟು ಸಿ ದ ಫಾರ್ ಆಬ್ಜೆಕ್ಟ್ ಅಂಡ್ ನಿಯರ್ ಆಬ್ಜೆಕ್ಟ್, ಅದನ್ನು ಕೇಳ್ತಾರೆ. ಆ ಕ್ವಶನ್ನ ಕಾನ್ಸಂಟ್ರೇಟ್ ಮಾಡಬೇಕು. ಅದಾದಮೇಲೆ ನಿಮಗೆ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಎಂದಾಗ ನ್ಯಾಚುರಲ್ ಫಿನಾಮಿನಲ್ಸ್ ಯಾವುದು ಅದನ್ನು ಕೇಳ್ತಾರೆ. ವಾಟ್ ಈಸ್ ಟಿಂಡಾಲ್ ಎಫೆಕ್ಟ್ ಕೇಳ್ಬೋದು, ಸ್ಕ್ಯಾಟ್ರಿಂಗ್ ಆಫ್ ಲೈಟಿಂದ. ಈ ಕಾನ್ಸೆಪ್ಟ್ಗಳನ್ನ ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಿಮಗೆ ಹ್ಯೂಮನ್ ಆ್ಯಂಡ್ ಕಲರ್ಫುಲ್ ವರ್ಲ್ಡಲ್ಲಿ ಸ್ಕೋರ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದರಲ್ಲಿ ನಿಮಗೆ ಫಿಸಿಕ್ಸಲ್ಲಿ ಇಷ್ಟು 4 ಚಾಪ್ಟರ್ಸ್ ಬರ್ತವೆ. ಇದನ್ನು ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಈಸಿಯಾಗಿ ನಿಮಗೆ ಔಟ್ ಆಫ್ 27 ಮಾರ್ಕ್ಸ್ಗೆ ಜಾಸ್ತಿ ನಿಮಗೆ ಮಾರ್ಕ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ಪಾರ್ಟ್ ಬಿ ನಲ್ಲಿ ಕೆಮಿಸ್ಟ್ರಿ ಬರುತ್ತೆ. ಕೆಮಿಸ್ಟ್ರಿನಲ್ಲಿ ಫಸ್ಟ್ ಚಾಪ್ಟರ್ ನಿಮಗೆ ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಷನ್ಸ್. ಅದರಲ್ಲಿ ನೀವೇನು ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ರೆ ಒಂದು 3 ಮಾರ್ಕ್ಸ್ ಕ್ವಶನ್ ಏನು ಕೊಡ್ಬೋದು ಅವರು, ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಈಕ್ವೇಷನ್ ಕಂಪಲ್ಸರಿ ಕೊಡ್ತಾರೆ. ಇಲ್ಲ ಅದ್ರ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೋದು. ಬ್ಯಾಲೆನ್ಸಿಂಗ್ನ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂತಂದ್ರೆ, ಇಲ್ಲ ಅದು ಬ್ಯಾಲೆನ್ಸಿಂಗ್ ಕೊಟ್ಟಿಲ್ಲ ಅಂತಂದ್ರೆ ಬೇರೆ ತರ ಅಪ್ಲಿಕೇಶನ್ ಲೆವೆಲ್ ಯಾವ್ದು ಕೇಳ್ಬೋದು ಅಂತಂದ್ರೆ ಹೌ ಡು ಯು ಕನ್ಫರ್ಮ್ ಬೈ ಅಬ್ಸರ್ವೇಷನ್ ಅಂತಂದ್ರೆ ನೋಡೋದ್ರಿಂದ ಹೆಂಗ್ ಕಂಡುಹಿಡಿತೀರಾ ಅಂತ. ಅದರಲ್ಲಿ ನಿಮ್ಗೆ ಯಾವ್ದು ಕೇಳ್ಬೋದು, ವೈ ದ ಕಲರ್ ಆಫ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಚೇಂಜಸ್ ವೆನ್ ಐರನ್ ಆಯಿಲ್ ಇಸ್ ಡಿಪ್ಡ್ ಇನ್ ಇಟ್, ಅದನ್ನ ಕೇಳ್ಬೋದು. ಇಲ್ಲ ವಾಟ್ ಹ್ಯಾಪನ್ಸ್ ವೆನ್ ಲೆಡ್ ನೈಟ್ರೇಟ್ ಇಸ್ ಹೀಟೆಡ್, ಅದನ್ನ ಕೇಳ್ಬೋದು. ಇಲ್ಲ ನಿಮಗೆ ಫೋಟೋಲೈಟಿಕ್ ಡಿಕಂಪೋಸಿಷನ್, ವೈ ದ ಕಲರ್ ಆಫ್ ಸಿಲ್ವರ್ ಕ್ಲೋರೈಡ್ ಸಿಲ್ವರ್ ಬ್ರೋಮೈಡ್ ಚೇಂಜಸ್ ಫ್ರಮ್ ವೈಟ್ ಕಲರ್ ಟು ಗ್ರೇ ಕಲರ್. ಇದೆಲ್ಲ ಏನಾಗುತ್ತೆ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಆಗ್ತದೆ. ಇದರಲ್ಲಿ ಡಯಾಗ್ರಾಮ್ ಯಾವ್ದು ಬರುತ್ತೆ ಫಸ್ಟ್ ಚಾಪ್ಟರ್ ಇದೆ, ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ 2 ಮಾರ್ಕ್ಸ್ ಬರುತ್ತೆ ಡಯಾಗ್ರಾಮು. ಅದರಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳಿದ್ರೆ ನಿಮಗೆ ಕ್ಯಾಥೋಡ್ ಅಲ್ಲಿ ರಿಲೀಸ್ ಆಗೋಂಥ ಗ್ಯಾಸ್ ಯಾವುದು, ಆನೋಡ್ ಹತ್ರ ರಿಲೀಸ್ ಆಗೋ ಗ್ಯಾಸ್ ಯಾವುದು ಅಂತ ಕೇಳ್ಬೋದು. ಫಸ್ಟ್ ಚಾಪ್ಟರ್ ಕೆಮಿಸ್ಟ್ರಿನಲ್ಲಿ ಇದು. ಸೆಕೆಂಡ್ ಚಾಪ್ಟರ್ ಇರ್ತಕ್ಕಂಥದ್ದು ಆಸಿಡ್ಸ್ ಬೇಸಸ್ ಅಂಡ್ ಸಾಲ್ಟ್ಸ್. ಇದರಲ್ಲಿ ಏನು ಕೇಳ್ತಾರೆ ನಿಮಗೆ ಆಸಿಡ್ಸ್ ಬೇಸಸ್ ಸಾಲ್ಟ್ಸ್ ಅಲ್ಲಿ. ಅದರಲ್ಲಿ ನಿಮ್ಗೆ ಒಂದು 3 ಮಾರ್ಕ್ಸ್ ಡಯಾಗ್ರಾಮ್ ಇದೆ, ರಿಯಾಕ್ಷನ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ದಟ್ ಈಸ್ ಮೆಟಲ್ಸ್ ವಿತ್ ಆಸಿಡ್ ಫಾರ್ ದ ಎವಲ್ಯೂಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಇದೇನಾದ್ರು ನಿಮಗೆ ಡಯಾಗ್ರಾಮ್ ಕೊಟ್ಟಿದ್ರೆ 3 ಮಾರ್ಕ್ಸ್ ಡಯಾಗ್ರಾಮ್, ಅವಾಗ ನಿಮಗೆ ಇನ್ನೊಂದು ಚಾಪ್ಟರ್ ಇದೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಇಲ್ಲ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಒಂದು 3 ಮಾರ್ಕ್ಸ್ ಡಯಾಗ್ರಾಮ್ ಬರುತ್ತೆ ನಿಮಗೆ, ಆಕ್ಷನ್ ಆಫ್ ಸ್ಟೀಮ್ ಅಂಡ್ ಮೆಟಲ್ಸ್. ಆ ಡಯಾಗ್ರಾಮ್ ಏನಾದ್ರು ಕೇಳಿದ್ರೆ ನಿಮಗೆ ಆಸಿಡ್ ಬೇಸ್ ಮತ್ತೆ ಸಾಲ್ಟ್ಸ್ ಚಾಪ್ಟರ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. ಸೊ ನೀವೇನ್ ಮಾಡ್ಬೇಕು, ಈಗ ಆಸಿಡ್ ಬೇಸ್ ಸಾಲ್ಟ್ಸ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ ಯಾವ್ಯಾವ್ದು ಕೇಳ್ಬೋದು ಅಂತಂದ್ರೆ, ಸಾಲ್ಟ್ಸ್ ಅಲ್ಲಿ ನಮಗೆ ಬ್ಲೀಚಿಂಗ್ ಪೌಡರ್ ಇದೆ, ವಾಷಿಂಗ್ ಸೋಡಾ ಇದೆ, ಬೇಕಿಂಗ್ ಸೋಡಾ ಇದೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದೆ, ಅದ್ರ ಫಾರ್ಮುಲಾಸ್ ಮತ್ತೆ ಯೂಸಸ್ ಅದ್ರ ಬಗ್ಗೆ ಕೇಳ್ಬೋದು. ಇಲ್ಲ ಇಂಪಾರ್ಟೆನ್ಸ್ ಆಫ್ pH ಕೊಟ್ಬಿಟ್ಟು, ಇಲ್ಲ ಯಾವ್ದಾದ್ರು 4 ಸೊಲ್ಯೂಷನ್ pH ಕೊಟ್ಬಿಟ್ಟು ಇದರಲ್ಲಿ ಹೈಲಿ ಅಸಿಡಿಕ್ ಯಾವುದು, ಲೆಸ್ ಅಸಿಡಿಕ್, ಇಲ್ಲ ಸ್ಟ್ರಾಂಗ್ ಬೇಸ್ ಯಾವುದು, ವೀಕ್ ಬೇಸ್ ಯಾವುದು, ಸ್ಟ್ರಾಂಗ್ ಆಸಿಡ್ ಯಾವುದು, ವೀಕ್ ಆಸಿಡ್ ಯಾವುದು ಅಂತ ಕೇಳ್ಬೋದು. ಅದನ್ನ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಬಂದ್ರೆ ನಿಮಗೆ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಬರೋದು ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ಬೈ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್, ಅದನ್ನ ಕೇಳ್ಬೋದು. ಡೈರೆಕ್ಟ್ ಕ್ವಶನ್ ಕೇಳಿದ್ರೆ ಈ ತರ ಕೇಳ್ತಾನೆ, ಎಕ್ಸ್ಪ್ಲೈನ್ ದ ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ಬೈ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಅಂತ. ಇಲ್ಲ ಇದನ್ನೇ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳಿದ್ರೆ ಯಾವ ತರ ಕೇಳ್ತಾನೆ ಅಂದ್ರೆ, there are 2 elements A and B, atomic number of A is 11 and atomic number of B is 17 ಅಂತ ಕೇಳ್ತಾನೆ. ಸೊ ನಿಮ್ಗೆ ಇಲ್ಲಿ 11 ಅಂತ ಇದ್ದಂಗೆ ಗೊತ್ತಾಗಬೇಕು ಅದು ಸೋಡಿಯಂ, 17 ಅಂತ ಇದ್ದಂಗೆ ಗೊತ್ತಾಗಬೇಕು ಅದು ಕ್ಲೋರಿನ್. ಅದೇ ನಿಮ್ಗೆ ಡೈರೆಕ್ಟ್ ಆಗಿ ಕೇಳಿದ್ರೆ ಇದನ್ನೇ ನಾವು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಂತ ಕರೆಯೋದು. ಸೊ ಇದನ್ನ ನೀವು ಹೆಂಗ್ ಗೆಸ್ ಮಾಡ್ಬೋದು ಅಂತಂದ್ರೆ, 3 ಮಾರ್ಕ್ಸ್ ಡಯಾಗ್ರಾಮ್ ಏನಾದ್ರು ಆಸಿಡ್ ಬೇಸ್ ಸಾಲ್ಟ್ಸ್ ಇಂದ ಬಂದ್ರೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಕ್ವಶನ್ ಬರುತ್ತೆ. ಇಲ್ಲಿ 3 ಮಾರ್ಕ್ಸ್ ಡಯಾಗ್ರಾಮ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಇಂದ ಬಂತಂದ್ರೆ ಆಸಿಡ್ ಬೇಸ್ ಸಾಲ್ಟ್ಸ್ ಅಲ್ಲಿ ನಿಮಗೆ 3 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಇದೆರಡು ಮ್ಯೂಚುವಲ್ ಇಂಟರ್ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ನಿಮಗೆ ಇನ್ನೊಂದು ನೆಕ್ಸ್ಟ್ ಚಾಪ್ಟರ್ ಇರ್ತಕ್ಕಂಥದ್ದು ಕೆಮಿಸ್ಟ್ರಿನಲ್ಲಿ ಫೋರ್ತ್ ಚಾಪ್ಟರ್ ಇದು ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್. ಇದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಯಾಕೆ ಅಂತಂದ್ರೆ ಕೆಮಿಸ್ಟ್ರಿನಲ್ಲಿ 4 ಮಾರ್ಕ್ಸ್ ಕ್ವಶನ್ ಬರ್ತಕ್ಕಂಥದ್ದು ನಿಮಗೆ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಚಾಪ್ಟರ್ ಇಂದ. ಇದರಲ್ಲಿ ಯಾವ್ಯಾವ ಕ್ವಶನ್ಸ್ ನಾವು 4 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಇಲ್ಲ ಯಾವ್ದನ್ನ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ನಮ್ಗೆ ಅಟ್ಲೀಸ್ಟ್ ಈಸಿಯಾಗಿ ಮಾರ್ಕ್ಸ್ ಬರೋಕ್ಕೆ ಚಾನ್ಸ್ ಅಂತಂದ್ರೆ 4 ಮಾರ್ಕ್ಸ್ ಅಲ್ಲಿ ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ ಒಂದನ್ನ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ವಾಟ್ ಈಸ್ ಎಸ್ಟರಿಫಿಕೇಶನ್ ರಿಯಾಕ್ಷನ್ ಒಂದು, ವಾಟ್ ಈಸ್ ಸಪೋನಿಫಿಕೇಶನ್ ರಿಯಾಕ್ಷನ್ ಒಂದು, ಅದನ್ನ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ಇದರಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಏನ್ ಕೊಡ್ಬೋದು ಅಂತಂದ್ರೆ, ನಮಗೆ ಗೊತ್ತಿದೆ ಅಡಿಷನ್ ರಿಯಾಕ್ಷನ್, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬರುತ್ತೆ. ಅಡಿಷನ್ ರಿಯಾಕ್ಷನ್ ಅಲ್ಲಿ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಕನ್ವರ್ಟ್ ಆಗುತ್ತೆ. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗೋದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಲ್ಲಿ ಇರುತ್ತೆ. ಇಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಏನ್ ಕೇಳ್ತಾನೆ, ಡೈರೆಕ್ಟ್ ಆಗಿ ಕೇಳಿದ್ರೆ ವಾಟ್ ಈಸ್ ಅಡಿಷನ್ ರಿಯಾಕ್ಷನ್ ಅಂತ ಕೇಳಿದ್ರೆ ಈಥೇನ್ ಅಂಡರ್ಗೋಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬಟ್ ನಾಟ್ ಅಡಿಷನ್ ರಿಯಾಕ್ಷನ್, ವೈ ಅಂತ ಕೇಳ್ತಾರೆ. ಇದೇ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಇದರಲ್ಲಿ ಇರುತ್ತೆ. ಸೊ ನಿಮಗೆ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಲ್ಲಿ ಕೆಟನೇಷನ್ ಬಗ್ಗೆ ಡೆಫಿನೇಷನ್ ಕೇಳ್ಬೋದು, ವಾಟ್ ಈಸ್ ಕೆಟನೇಷನ್ ಅಂತ ಕೇಳ್ಬೋದು. ಇಲ್ಲ ವಾಟ್ ಆರ್ ಸ್ಟ್ರಕ್ಚರಲ್ ಐಸೋಮರ್ಸ್, ರೈಟ್ ದ ಸ್ಟ್ರಕ್ಚರಲ್ ಐಸೋಮರ್ಸ್ ಆಫ್ ಬ್ಯೂಟೇನ್, ಇಲ್ಲ ಯಾವ್ದಾದ್ರು ಒಂದು ಕಾರ್ಬನ್ ಕಾಂಪೌಂಡ್ ಕೇಳ್ಬೋದು. ಸೊ ಇಷ್ಟು ಕಾನ್ಸೆಪ್ಟ್ನ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ 4th ಚಾಪ್ಟರ್ಲಿ ಈಸಿಯಾಗಿ ನೀವು ಸ್ಕೋರ್ ಮಾಡೋ ಅಂತ ಚಾನ್ಸಸ್ ಇರುತ್ತೆ. ಸೊ ನಿಮಗೆ 4 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಕೆಮಿಸ್ಟ್ರಿ ಪಾರ್ಟ್ ಅಲ್ಲಿ ಯಾವ್ದ್ರಿಂದ ಬರುತ್ತೆ, 90% ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದು ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಇಂದ ಬರುತ್ತೆ. ಇಲ್ಲಿ ಡಯಾಗ್ರಾಮ್ ಒಂದು ಕಂಪಲ್ಸರಿ 3 ಮಾರ್ಕ್ಸ್ ಬರುತ್ತೆ. ಅದು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಇಂದ ಬರ್ಬೋದು, ಇಲ್ಲ ಆಸಿಡ್ಸ್ ಬೇಸಸ್ ಅಂಡ್ ಸಾಲ್ಟ್ಸ್ ಇಂದ ಬರ್ಬೋದು. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಬಂದ್ರೆ
3 ಮಾರ್ಕ್ಸ್ ಕ್ವಶನ್ ಆಸಿಡ್ ಬೇಸ್ ಸಾಲ್ಟ್ಸ್ ಇಂದ ಇರುತ್ತೆ. ಇಲ್ಲಿ ಆಸಿಡ್ ಬೇಸ್ ಸಾಲ್ಟ್ಸ್ ಇಂದ 3 ಮಾರ್ಕ್ಸ್ ಡಯಾಗ್ರಾಮ್ ಬಂದ್ರೆ ನಿಮಗೆ 3 ಮಾರ್ಕ್ಸ್ ಕ್ವಶನ್ ನಿಮಗೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಇಂದ ಬರುತ್ತೆ. ಇದಾದ್ಮೇಲೆ ಪಾರ್ಟ್ ಸಿ ಬಯಾಲಜಿಗೆ ಬಂದಾಗ ಬಯಾಲಜಿನಲ್ಲೂ ಮತ್ತೆ ನಿಮಗೆ 5 ಚಾಪ್ಟರ್ಸ್ ಬರ್ತವೆ. ಫಸ್ಟ್ ಇರೋದು ನಿಮಗೆ ಯಾವುದು ಹೌ ಡು ಆರ್ಗಾನಿಸಮ್ ರಿಪ್ರೊಡ್ಯೂಸ್. ಆ ಚಾಪ್ಟರ್ ತಗೊಂಡ್ರೆ ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತಂದ್ರೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಫ್ರಾಗ್ಮೆಂಟೇಷನ್ ಅಂಡ್ ರೀಜನರೇಷನ್ ಕೇಳ್ಬೋದು. ಟೈಪ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಅದೊಂದು ಕೇಳ್ತಾರೆ. ಇಲ್ಲ ನೆಕ್ಸ್ಟ್ ಬಂತಂದ್ರೆ ವಾಟ್ ಹ್ಯಾಪನ್ಸ್ ಇಫ್ ಎಗ್ ಈಸ್ ನಾಟ್ ಫರ್ಟಿಲೈಸ್ಡ್, ಇಲ್ಲ ಎಕ್ಸ್ಪ್ಲೈನ್ ದ ಮೆನ್ಸ್ಟ್ರುಯೇಷನ್ ಸೈಕಲ್ ಅದನ್ನ ಕೇಳ್ಬೋದು. ಇಲ್ಲ ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಪ್ಲಾಸೆಂಟಾ, ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಆಫ್ ಪ್ಲಾಸೆಂಟಾ ಅದನ್ನ ಕೇಳ್ಬೋದು. ಇಲ್ಲ ವಿಚ್ ಆರ್ ದ ಪಾರ್ಟ್ಸ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಇಲ್ಲ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೇಳಿ ರೈಟ್ ದೇರ್ ಫಂಕ್ಷನ್ ಅಂತ ಕೇಳ್ಬೋದು. ಅದಾದ್ಮೇಲೆ ನಿಮಗೆ ವಿಚ್ ಆರ್ ದ ಡಿಫರೆಂಟ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್, ಅದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿನಲ್ಲೂ ಕೇಳಿದ್ರು. ಸೊ ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಅವಾಗ ನಿಮ್ಗೆ ಈಸಿಯಾಗಿ ಹೌ ಡು ಆರ್ಗಾನಿಸಮ್ ರಿಪ್ರೊಡ್ಯೂಸ್ ಅಲ್ಲಿ ಮಾರ್ಕ್ಸ್ ಬರುತ್ತೆ. ಹೆರಿಡಿಟಿ ಚಾಪ್ಟರ್ ತಗೊಂಡ್ರೆ ಅದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಅಂಡ್ 99% ಬರುವಂತ ಚಾನ್ಸಸ್ ಇರೋ ಕ್ವಶನ್ ಯಾವುದು ಅಂತಂದ್ರೆ ಒಂದು ಮೋನೋ ಹೈಬ್ರಿಡ್ ಕ್ರಾಸು, ಇಲ್ಲ ಅಂತಂದ್ರೆ ಡೈ ಹೈಬ್ರಿಡ್ ಕ್ರಾಸು. ಅದು ಕಂಪಲ್ಸರಿ 3 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ನೀವು ಅದು ಎರಡರಲ್ಲಿ ಒಂದನ್ನ ಪ್ರಾಕ್ಟೀಸ್ ಮಾಡಿದ್ರೆ, ಎರಡನ್ನು ಪ್ರಾಕ್ಟೀಸ್ ಮಾಡಿರಿ 3 ಮಾರ್ಕ್ಸ್ ನಿಮ್ಗೆ ಗ್ಯಾರಂಟಿ ಬಂದಿರುತ್ತೆ. ಮೋನೋ ಹೈಬ್ರಿಡ್ ಕ್ರಾಸ್ ಕೊಡ್ತಾರೆ, ಇಲ್ಲ ಅಂತಂದ್ರೆ ಡೈ ಹೈಬ್ರಿಡ್ ಕ್ರಾಸ್ ಕೊಡ್ತಾರೆ. ಅದೇ ಚಾಪ್ಟರ್ ಇನ್ನ ಎಕ್ಸ್ಪೆಕ್ಟ್ ಮಾಡುವಂತ ಕಾನ್ಸೆಪ್ಟ್ಸ್ ಇರೋದು ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ಸ್, ಅದೊಂದು ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅಕ್ವೈರ್ಡ್ ಟ್ರೈಟ್ ಅಂಡ್ ಇನ್ಹೆರಿಟೆಡ್ ಟ್ರೈಟ್, ಅದೊಂದು ಎಕ್ಸ್ಪೆಕ್ಟ್ ಮಾಡೋ ಕ್ವಶನ್ ಆಗ್ಬೋದು. ಇನ್ನ ಒಂದು ಚಾಪ್ಟರ್ ಇರೋದು ನಿಮಗೆ ಬಾಟ್ಸಿ ಬಯಾಲಜಿನಲ್ಲಿ ಲೈಫ್ ಪ್ರೋಸೆಸ್ ಚಾಪ್ಟರ್ ಇದೆ. ಲೈಫ್ ಪ್ರೋಸೆಸ್ ಅಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು ಅಂತಂದ್ರೆ ವಾಟ್ ಆರ್ ದ ಇವೆಂಟ್ಸ್ ಆಫ್ ಫೋಟೋಸಿಂಥಸಿಸ್ ಮತ್ತೆ ಬ್ಯಾಲೆನ್ಸ್ಡ್ ಇಕ್ವೇಷನ್ ಆಫ್ ಫೋಟೋಸಿಂಥಸಿಸ್ ಒಂದು. ಅದಾದ್ಮೇಲೆ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ತಗೊಂಡಾಗ ಡೈಜೆಷನ್ ಆಫ್ ಫುಡ್ ಇನ್ ಸ್ಟಮಕ್ ಮತ್ತೆ ಸ್ಮಾಲ್ ಇಂಟೆಸ್ಟೈನ್ ಅದನ್ನ ಕೇಳ್ಬೋದು ನಿಮಗೆ. ರೆಸ್ಪಿರೇಷನ್ ತಗೊಂಡ್ರೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಏರೋಬಿಕ್ ಅಂಡ್ ಅನೇರೋಬಿಕ್ ರೆಸ್ಪಿರೇಷನ್ ಕೇಳ್ಬೋದು. ಇಲ್ಲ ಎಕ್ಸ್ಪ್ಲೈನ್ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಇನ್ ಡಿಫರೆಂಟ್ ಪಾತ್ವೇಸ್ ಕೇಳ್ತಾರೆ, ಅದನ್ನ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಅಲ್ಲಿ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಏನ್ ಕೇಳ್ತಾನೆ ಅಂದ್ರೆ ವಿಚ್ ಇಸ್ ದ ಫಸ್ಟ್ ಪ್ರಾಡಕ್ಟ್ ದಟ್ ಈಸ್ ಫಾರ್ಮ್ಡ್ ಆಫ್ಟರ್ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಕೇಳ್ತಾರೆ. ಆದ್ಮೇಲೆ ಡಿಫರೆನ್ಸ್ ಬಿಟ್ವೀನ್ ಏರೋಬಿಕ್ ಅಂಡ್ ಅನೇರೋಬಿಕ್, ಇಲ್ಲ ಹೌ ಗ್ಲೂಕೋಸ್ ಇಸ್ ಬ್ರೇಕನ್ ಡೌನ್ ಇನ್ ಡಿಫರೆಂಟ್ ಪಾತ್ವೇಸ್ ಕೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಅದೇ ಚಾಪ್ಟರ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಇರೋದು ಲೈಫ್ ಪ್ರೋಸೆಸ್ ಅಲ್ಲಿ ನಿಮಗೆ ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಲ್ಲಿ 2 ಮಾರ್ಕ್ಸ್ ಡಯಾಗ್ರಾಮ್ ರಾದರ್ ಡಯಾಗ್ರಾಮ್ ಆಫ್ ನೆಫ್ರಾನ್ ಕೇಳ್ಬೋದು. ಇಲ್ಲ ಅಂತಂದ್ರೆ 3 ಮಾರ್ಕ್ಸ್ಗೆ ರಾದರ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಹಾರ್ಟ್ ಕೇಳ್ತಾರೆ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ. ಸೊ ಇದನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಲೈಫ್ ಪ್ರೋಸೆಸ್ ಚಾಪ್ಟರ್ ಅಲ್ಲಿ ಮಾರ್ಕ್ಸ್ ಬರೋಂಥದ್ದಾಗತ್ತೆ. ಅದಾದ್ಮೇಲೆ ನಮಗೆ ನೆಕ್ಸ್ಟ್ ಇರ್ತಕ್ಕಂಥ ಚಾಪ್ಟರ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಇದೆ. ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಇಲ್ಲ ನಮ್ಗೆ ಎಕ್ಸ್ಪೆಕ್ಟ್ ಮಾಡೋಂಥ ಕ್ವಶನ್ ಇರೋದು ರಾದರ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಬ್ರೈನ್ ಕೇಳ್ಬೋದು. ಅದು ಕೇಳಿಲ್ಲ ಅಂತಂದ್ರೆ ಇನ್ನೇನು ಕೇಳ್ಬೋದು ಅಂತಂದ್ರೆ ಪ್ಲಾಂಟ್ಸ್ ಹಾರ್ಮೋನ್, ಅನಿಮಲ್ ಹಾರ್ಮೋನ್, ಹ್ಯೂಮನ್ ಹಾರ್ಮೋನ್ಸ್ ಕೊಟ್ಬಿಟ್ಟು ಅದ್ರ ಫಂಕ್ಷನ್ ಏನು, ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅದನ್ನ ಕೇಳ್ತಾರೆ. ಅದಿಲ್ಲ ಅಂತಂದ್ರೆ ಇನ್ನೊಂದು ಎಕ್ಸ್ಪೆಕ್ಟ್ ಮಾಡ್ಬೇಕಾಗಿರೋಂಥ ಕ್ವಶನ್ ಯಾವುದು ಅಂತಂದ್ರೆ ಪ್ಲಾಂಟ್ಸ್ ಅಲ್ಲಿ ಟ್ರೋಪಿಸಮ್ 3 ಟೈಪ್ಸ್ ಆಫ್ ಟ್ರೋಪಿಸಮ್ 4 ಟೈಪ್ಸ್ ಬರುತ್ತೆ. ಫೋಟೋಟ್ರೋಪಿಸಮ್, ಜಿಯೋಟ್ರೋಪಿಸಮ್, ಹೈಡ್ರೋಟ್ರೋಪಿಸಮ್ ಮತ್ತೆ ಕೀಮೋಟ್ರೋಪಿಸಮ್. ಅದರಲ್ಲಿ ಯಾವ್ದ್ರ ಮೇಲೆ ಆದ್ರೂ ನಿಮಗೆ ಕ್ವಶನ್ ಕೇಳ್ಬೋದು. ಇಲ್ಲ ಅಂತಂದ್ರೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳೋದು ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಥಿಂಕಿಂಗ್ ಪ್ರೋಸೆಸ್, ಇಲ್ಲ ಅಂತಂದ್ರೆ ರಿಫ್ಲೆಕ್ಸ್ ಆಕ್ಷನ್, ಅದನ್ನ ನಿಮಗೆ ಡಿಫರೆನ್ಸ್ ಕೇಳಿಸೋಂಥ ಚಾನ್ಸಸ್ ಇರುತ್ತೆ. ಇದು 4th ಚಾಪ್ಟರ್ ಅದು ಯಾವುದು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಅದಾದ್ಮೇಲೆ 5th ಚಾಪ್ಟರ್ ಬರೋದು ಅವರ್ ಎನ್ವಿರಾನ್ಮೆಂಟ್ ಬರುತ್ತೆ, ಅದು ನಮಗೆ ಬಯಾಲಜಿಗೆ ಬರುತ್ತೆ. ಅವರ್ ಎನ್ವಿರಾನ್ಮೆಂಟ್ ಚಾಪ್ಟರ್ ಇಂದ ನಮಗೆ 2 to 3 ಮಾರ್ಕ್ಸ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಲ್ಲಿ ಯಾವ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಗೊತ್ತಿರಬೇಕು, ಇಲ್ಲ ಪಾಸಿಂಗಿಗೆ ಅಂತಂದ್ರೆ ಇದರಲ್ಲಿ ಏನು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇರ್ಬೋದು ಅವರ್ ಎನ್ವಿರಾನ್ಮೆಂಟ್ ಚಾಪ್ಟರ್ ಅಲ್ಲಿ ಅಂತಂದ್ರೆ ನೀವು ಫಸ್ಟ್ ವಾಟ್ ಈಸ್ ಫುಡ್ ಚೈನ್ ಅಂತ ಕೇಳ್ಬೋದು, ಇಲ್ಲ ವಾಟ್ ಈಸ್ ಫುಡ್ ವೆಬ್ ಕೇಳ್ಬೋದು, ವಾಟ್ ಈಸ್ ದ ಮೀನಿಂಗ್ ಆಫ್ ಟ್ರಾಫಿಕ್ ಲೆವೆಲ್ ಅಂತ ಕೇಳ್ಬೋದು. ಇಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಏನ್ ಕೇಳ್ತಾರೆ ಈ ಚಾಪ್ಟರ್ ಅಲ್ಲಿ ಅಂತಂದ್ರೆ ವೈ ದ ಫ್ಲೋ ಆಫ್ ಎನರ್ಜಿ ಇಸ್ ಆಲ್ವೇಸ್ ಯೂನಿ ಡೈರೆಕ್ಷನಲ್ ಇನ್ ಎನಿ ಫುಡ್ ಚೈನ್ ಅಂತ ಕೇಳ್ತಾರೆ. ಅದು ಬಿಟ್ರೆ ನಿಮಗೆ ಒಂದು ಫುಡ್ ಚೈನ್ ನ ಕೊಟ್ಬಿಟ್ಟು ಅರೇಂಜ್ ದಿಸ್ ಫುಡ್ ಚೈನ್ ಇಂದ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಆರ್ಡರ್ ಆಫ್, ಒಂದು ಫುಡ್ ಚೈನ್ ಕೊಟ್ಬಿಟ್ಟು ನಿಮಗೆ ಅರೇಂಜ್ ದ ಫುಡ್ ಚೈನ್ ಇಂದ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಎ ಫ್ಲೋ ಆಫ್ ಎನರ್ಜಿ ಅಂತ ಕೇಳ್ಬೋದು. ಇಲ್ಲ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತ ಆದ್ರೂ ಕೇಳ್ಬೋದು. ಸೊ ನಿಮಗೆ ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ಕಾನ್ಸೆಪ್ಟ್ಸ್ ಯಾವ್ದು ಅಂತಂದ್ರೆ ವಾಟ್ ಈಸ್ ಟ್ರಾಫಿಕ್ ಲೆವೆಲ್ ಕೇಳ್ಬೋದು, ವಾಟ್ ಈಸ್ ಫುಡ್ ಚೈನ್ ಕೇಳ್ಬೋದು, ಫ್ಲೋ ಆಫ್ ಎನರ್ಜಿ ಯೂನಿ ಡೈರೆಕ್ಷನಲ್ ಕೇಳ್ಬೋದು, ವಾಟ್ ಈಸ್ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಕೇಳ್ಬೋದು. ಅದಾದ್ಮೇಲೆ ಅಪ್ಲಿಕೇಶನ್ ಲೆವೆಲ್ ಇನ್ನ ಬರೋ ಅಂತ 2 ಕಾನ್ಸೆಪ್ಟ್ ಇರೋದು ಯಾವುದು ಅಂತಂದ್ರೆ ಸೊ ವಾಟ್ ಈಸ್ ದ ಎಫೆಕ್ಟ್ ಆಫ್ ದಿಸ್ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್, ಇಲ್ಲ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಬಯೋಡಿಗ್ರೇಡಬಲ್ ಅಂಡ್ ನಾನ್ ಬಯೋಡಿಗ್ರೇಡಬಲ್ ಮೆಟೀರಿಯಲ್ಸ್ ಕೇಳ್ಬೋದು. ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇರೋದು ಹೌ ಡಸ್ ದ ಓಝೋನ್ ಫಾರ್ಮೇಶನ್ ಟೇಕ್ಸ್ ಪ್ಲೇಸ್, ವಾಟ್ ಈಸ್ ದ ಫಂಕ್ಷನ್ ಆಫ್ ಓಝೋನ್, ಇದೊಂದನ್ನು ಕೇಳ್ತಾರೆ. ಸೊ ಇಷ್ಟು ಕಾನ್ಸೆಪ್ಟ್ ನೀವು ಓದಿದ್ರೆ ಪಾರ್ಟ್ ಸಿ ಬಯಾಲಜಿನಲ್ಲಿ ನಿಮ್ಗೆ 28 ಮಾರ್ಕ್ಸ್ ಏನು ಬರಬೇಕು ಅದು ಈಸಿ ಆಗುತ್ತೆ. ಸೊ ನೀವೇನು 80 ಔಟ್ ಆಫ್ 80 ತೆಗಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮಕ್ಕಳು, ನೀವೇನು ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ರೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಯಾವ್ಯಾವ ಚಾಪ್ಟರ್ ಕೇಳ್ತಾರೆ. ಇಲ್ಲ ಅಂತಂದ್ರೆ ಈಗ ನಾನೇನು ನಿಮ್ಗೆ ಹೇಳಿದೆ, ಈಗ ಕೆಮಿಸ್ಟ್ರಿನಲ್ಲಾಗಲಿ ಬಯಾಲಜಿನಲ್ಲಾಗಲಿ ಇಲ್ಲ ಫಿಸಿಕ್ಸ್ನಲ್ಲಾಗಲಿ ಒಂದು ಚಾಪ್ಟರ್ ಅಲ್ಲಿ ನಿಮ್ಗೆ ಡಯಾಗ್ರಾಮ್ ಕೇಳಿದಾನೆ ಅಂತಂದ್ರೆ ಅದೇ ಚಾಪ್ಟರ್ ಅಲ್ಲಿ ಮತ್ತೆ ನಿಮ್ಗೆ 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ ಬರಲ್ಲ. ಸೊ ಅದು ಇನ್ನೊಂದು ಚಾಪ್ಟರ್ ಇಂದ ನಿಮ್ಗೆ ಏನಾಗಿರುತ್ತೆ 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ ಬಂದಿರುತ್ತೆ. ಆ ಐಡಿಯಾ ನಿಮ್ಗೆ ಇರಬೇಕು. ಅದ್ರ ಬೇಸಿಸ್ ಮೇಲೆ ನೀವು ರೆಡಿ ಆಗಕ್ಕೆ ಶುರುವಾದಾಗ ಈಸಿಯಾಗಿ ನೀವು
80/80ನ ಸ್ಕೋರ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಫಸ್ಟ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ನ ನೀಟಾಗಿ ಕ್ವಶನ್ ಓದಿ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಆಮೇಲೆ ನೀವು ಈಸಿಯಾಗಿ ಬರಿಬೋದು. ಸೊ ಚಾಪ್ಟರ್ ವೈಸ್ ಅಪ್ಲಿಕೇಶನ್ ಲೆವೆಲ್ ಕೇಳೋಂಥ ಕ್ವಶನ್ಸ್ ಯಾವ್ಯಾವುದು ಅಂತಂದರೆ, ಎಲೆಕ್ಟ್ರಿಸಿಟಿ ಚಾಪ್ಟರ್ ಬಂದರೆ ನಿಮಗೆ ರೆಸಿಸ್ಟಿವಿಟಿ ಬೇಸಿಸ್ ಮೇಲೆ ದೇರ್ ಆರ್ 3 ಮೆಟೀರಿಯಲ್ಸ್ ಅಂತ ಕೊಟ್ಬಿಟ್ಟು ದೇ ವಿಲ್ ಗಿವ್ ಸಮ್ ಅದ್ರದ್ದು ರೆಸಿಸ್ಟೆನ್ಸ್ ಕೊಟ್ಟಿರ್ತಾರೆ. ಆ ರೆಸಿಸ್ಟೆನ್ಸ್ ಮೇಲೆ ಕಂಡಕ್ಟರ್ ಯಾವುದು, ಇನ್ಸುಲೇಟರ್ ಯಾವುದು ಐಡೆಂಟಿಫೈ ಮಾಡಿ ಗಿವ್ ರೀಸನ್ ಕೊಡಿ ಅಂತ ಕೊಡ್ತಾರೆ. ಸೊ ನಿಮಗೆ ಗೊತ್ತಿರಬೇಕು, ಕಂಡಕ್ಟರ್ ಅಂತಂದರೆ ಅದ್ರ ರೆಸಿಸ್ಟೆನ್ಸ್ ಕಡಿಮೆ ಇರಬೇಕು, ಇನ್ಸುಲೇಟರ್ ಅಂತ ಅದ್ರ ರೆಸಿಸ್ಟೆನ್ಸು ಜಾಸ್ತಿ ಇರಬೇಕು. ಅದ್ರ ಬೇಸಿಸ್ ಮೇಲೆ ಕೊಟ್ಟಿರೋ ಗಿವನ್ ಡೇಟಾ ಮೇಲೆ ನೀವು ಕಂಡಕ್ಟರ್ ಯಾವುದು, ಇನ್ಸುಲೇಟರ್ ಯಾವುದು ಅಂತ ಬರೀಬೇಕಾಗತ್ತೆ. ಸೆಕೆಂಡ್ ಚಾಪ್ಟರ್ಲಿ ನಿಮಗೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ಅದರಲ್ಲಿ ಏನು ಕೇಳ್ತಾನೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್, ಸೊಲನಾಯ್ಡ್ ತಗೊಂಡ್ರೆ ಹೌ ಯು ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಸೊಲನಾಯ್ಡ್ ಕೇಳ್ತಾರೆ. ಅದಕ್ಕೆ ನಮಗೆ 2 ಫ್ಯಾಕ್ಟರ್ಸ್ ಇರೋದು, ಐದರ್ ಬೈ ಇನ್ಕ್ರೀಸಿಂಗ್ ದ ಫ್ಲೋ ಆಫ್ ಕರೆಂಟ್ ಆರ್ ಬೈ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಟರ್ನ್ಸು. ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಿ ಬರೀಬೇಕಾಗತ್ತೆ. ಅದಾದ್ಮೇಲೆ ಥರ್ಡ್ ಚಾಪ್ಟರ್ ಲೈಟ್ ಚಾಪ್ಟರ್ಲಿ ಏನು ಬರ್ಬೋದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ನು, ಅದನ್ನು ನೋಡಿದ್ರೆ ನಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಮೇಲೆ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳ್ಬೋದು. ಯಾವ ಥರ ಕೇಳ್ತಾರೆ ಅಂತಂದ್ರೆ, ನಿಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಬಿಟ್ಟು ಸ್ಪೀಡ್ ಆಫ್ ಲೈಟ್ ಇನ್ ದಟ್ ಮೀಡಿಯಂ ಅಂತ ಕೇಳ್ಬೋದು, ಇಲ್ಲ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ ಕೊಟ್ಬಿಟ್ಟು ರಿಫ್ರಾಕ್ಟಿವ್ ಇಂಡೆಕ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ಬೋದು. ಇಲ್ಲ ಅಂತಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳೋದು ಲೈಟ್ ಚಾಪ್ಟರ್ಲಿ ಅಂತಂದ್ರೆ, 2 ಮೀಡಿಯಂ ಕೊಟ್ಬಿಟ್ಟು ನಿಮಗೆ ರೇ ಆಫ್ ಲೈಟ್ ಈಸ್ ಗೋಯಿಂಗ್ ಟು ಎಂಟರ್ ಫ್ರಮ್ ದಿಸ್ ಟ್ರಾನ್ಸ್ಪರೆಂಟ್ ಮೀಡಿಯಂ ಟು ಅನದರ್ ಟ್ರಾನ್ಸ್ಪರೆಂಟ್ ಮೀಡಿಯಂ ಕೊಟ್ಟು ಡಸ್ ದ ರೇ ಆಫ್ ಲೈಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್ ಆರ್ ಅವೇ ಫ್ರಮ್ ದ ನಾರ್ಮಲ್ ಅಂತ ಕೇಳ್ತಾರೆ. ಅದನ್ನ ಹೆಂಗೆ ಐಡೆಂಟಿಫೈ ಮಾಡೋದು ಅಂತಂದ್ರೆ, ಫಸ್ಟ್ ನೀವು ಆ ಕೊಟ್ಟಿರೋ 2 ಮೀಡಿಯಂ ಅಲ್ಲಿ ರೇರರ್ ಮೀಡಿಯಂ ಯಾವುದು, ಡೆನ್ಸರ್ ಮೀಡಿಯಂ ಯಾವುದು, ಅದನ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ. ರೇರರ್ ಟು ಡೆನ್ಸರ್ ಬಂದಾಗ ದ ರೇ ಆಫ್ ಲೈಟ್ ಈಸ್ ಗೋಯಿಂಗ್ ಟು ಬೆಂಡ್ ಟುವರ್ಡ್ಸ್ ದ ನಾರ್ಮಲ್, ಅಂಡ್ ಡೆನ್ಸರ್ ಟು ರೇರರ್ ಮೀಡಿಯಂ ಎಂಟರ್ ಆದಾಗ ದ ರೇ ಆಫ್ ಲೈಟ್ ಈಸ್ ಗೋಯಿಂಗ್ ಟು ಬೆಂಡ್ ಅವೇ ಫ್ರಮ್ ದ ನಾರ್ಮಲ್ ಅಂತ ಬರೀಬೇಕಾಗುತ್ತೆ. ಇದೊಂದು ಎಕ್ಸ್ಪೆಕ್ಟೆಡ್ ಕಾನ್ಸೆಪ್ಟ್ ಯಾವುದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳೋ ಅಂಥದ್ದು. ಅದಾದ್ಮೇಲೆ ನಿಮಗೆ ಗಿವ್ ರೀಸನ್ಸ್ ಅಲ್ಲಿ ಲೈಟ್ ಚಾಪ್ಟರ್ ಇಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ವೈ ಕಾನ್ವೆಕ್ಸ್ ಮಿರರ್ ಯೂಸ್ಡ್ ಆಸ್ ಅ ರೇರ್ ವ್ಯೂ ಮಿರರ್ ಇನ್ ದ ವೆಹಿಕಲ್ಸ್ ಅಂತ ಕೇಳ್ಬೋದು. ಸೊ ಗಿವ್ ರೀಸನ್ಸ್ ಕ್ವಶನ್ಸ್ ನಾವು ಲೈಟ್ ಚಾಪ್ಟರ್ ಇಂದ ಎಕ್ಸ್ಪೆಕ್ಟ್ ಮಾಡ್ಬೋದಾಗತ್ತೆ. ಅದೇ ತರ ನಿಮಗೆ ನೆಕ್ಸ್ಟ್ ಬಂತಂತಂದ್ರೆ ಹ್ಯೂಮನ್ ಅಂಡ್ ಕಲರ್ಫುಲ್ ವರ್ಲ್ಡ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಏನ್ ಕೇಳ್ತಾನೆ ಅಂತಂದ್ರೆ, ಸೊ ಪವರ್ ಆಫ್ ಲೆನ್ಸ್ ಮೇಲೆ ನಿಮ್ಗೆ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಡಾಕ್ಟರ್ ಸಜೆಸ್ಟ್ ಟು ಯೂಸ್ +2.5D ಲೆನ್ಸ್ ಫಾರ್ ಮಯೋಫಿಯಾ, ಈಸ್ ದಿಸ್ ಸಜೆಷನ್ ಇಸ್ ಕರೆಕ್ಟ್ ಕೇಳ್ತಾರೆ. ಸೊ ನಿಮ್ಗೆ ಅವಾಗ ಗೊತ್ತಿರಬೇಕು ಮಯೋಫಿಯಾಗೆ ಯಾವ ಲೆನ್ಸ್ ಯೂಸ್ ಮಾಡ್ತೀವಿ, ಕಾನ್ಕೇವ್ ಲೆನ್ಸ್ ಯೂಸ್ ಮಾಡ್ತೀವಿ. ಬಟ್ ಕಾನ್ಕೇವ್ ಲೆನ್ಸ್ದು ಫೋಕಲ್ ಲೆಂತ್ ಇಲ್ಲ ಪವರ್ ಆಫ್ ಲೆನ್ಸ್ ಏನ್ ಬರಬೇಕು, ನಿಮಗೆ ಮೈನಸ್ ಬರಬೇಕು. ಬಟ್ ಅಲ್ಲಿ ಗಿವನ್ ಕ್ವಶನ್ ಅಲ್ಲಿ ಪ್ಲಸ್ ಇರುತ್ತೆ, ಹಾಗಾಗಿ ಅದು ಯೂಸ್ ಮಾಡೋಕ್ಕಾಗಲ್ಲ. ಅದು ಸಜೆಷನ್ ಇಸ್ ನಾಟ್ ಕರೆಕ್ಟ್ ಆರ್ ಸಜೆಷನ್ ಇಸ್ ಸೂಟಬಲ್ ಅಂತ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಪವರ್ ಆಫ್ ಲೆನ್ಸ್ ಮೇಲೆ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಹ್ಯೂಮನ್ ಅಂಡ್ ಕಲರ್ಫುಲ್ ವರ್ಡ್ ಅಲ್ಲಿ ಇದ್ರ ಮೇಲೆ ಕೇಳ್ಬೋದು. ಅದಾದ್ಮೇಲೆ ನಿಮಗೆ ಇನ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳೋದಾದ್ರೆ, ವೈ ಡಸ್ ದ ಸ್ಕೈ ಅಪಿಯರ್ಸ್ ಬ್ಲಾಕ್ ಫಾರ್ ದ ಆಸ್ಟ್ರೋನಾಟ್ ಕೇಳ್ಬೋದು. ಇಲ್ಲ ವೈ ರೆಡ್ ಕಲರ್ ಇಸ್ ಯೂಸ್ಡ್ ಇನ್ ದ ಡೇಂಜರ್ ಸಿಗ್ನಲ್ಸ್, ಅದನ್ನ ಕೇಳ್ಬೋದು. ಸೊ ಈ ತರ ಕಾನ್ಸೆಪ್ಟ್ನ ನೀವು ಕಾನ್ಸಂಟ್ರೇಟ್ ಮಾಡಿದಾಗ ನಿಮಗೆ ಸ್ಕೋರಿಂಗ್ 80/80 ಏನಾಗುತ್ತೆ, ಯೂಸ್ ಆಗುತ್ತೆ. ಪ್ರಾಬ್ಲಮ್ಸ್ ಯಾವ್ದು ಬರುತ್ತೆ, 2 ಚಾಪ್ಟರ್ ಬರೋದು, ಎಲೆಕ್ಟ್ರಿಸಿಟಿ ಚಾಪ್ಟರ್ ಒಂದು ಮತ್ತೆ ಲೈಟ್ ಚಾಪ್ಟರ್ ಒಂದು. ಎಲೆಕ್ಟ್ರಿಸಿಟಿನಲ್ಲಿ ಯಾವ್ಯಾವ್ದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಕೇಳ್ಬೋದು, ರೆಸಿಸ್ಟೆನ್ಸ್, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆರ್ ಟೋಟಲ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಆರ್ ಪ್ಯಾರಲಲ್ ಕಾಂಬಿನೇಷನ್ ಕೇಳ್ಬೋದು. ಇಲ್ಲ ಅಂತಂದ್ರೆ ಹೌ ಮಚ್ ಹೀಟ್ ಇಸ್ ಪ್ರೊಡ್ಯೂಸ್, ಜೌಲ್ಸ್ ಲಾ ಫಿಟ್ಟಿಂಗ್ ಮೇಲೆ ಅದ್ರ ಮೇಲೆ ಕೇಳ್ಬೋದು. ಇಲ್ಲ ಎಲೆಕ್ಟ್ರಿಕ್ ಪವರ್ ಮೇಲೆ ಹೌ ಮಚ್ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ಸ್ಯೂಮ್ಡ್, ಎಷ್ಟು ಅಮೌಂಟ್ ಆಗುತ್ತೆ, ಎಷ್ಟು ಬಿಲ್ ಆಗುತ್ತೆ, ಅದ್ರ ಮೇಲೆ ಕೇಳ್ಬೋದು. ಲೈಟ್ ಚಾಪ್ಟರ್ ಬಂದ್ರೆ ನಿಮಗೆ 2 ಪ್ರಾಬ್ಲಮ್ಸ್ ಬರುತ್ತೆ, ಲೆನ್ಸ್ ಫಾರ್ಮುಲಾ ಒಂದು, ಮಿರರ್ ಫಾರ್ಮುಲಾ ಒಂದು. ಅದ್ರ ಮೇಲೆ ನಿಮಗೆ ಬರೀ ಲೆನ್ಸ್ ಫಾರ್ಮುಲಾ ಮಿರರ್ ಫಾರ್ಮುಲಾಗೆ ಸ್ಟಿಕ್ ಆನ್ ಮಾಡ್ಬೋದು, ಇಲ್ಲ ಫೈಂಡ್ ಔಟ್ ದ ಮ್ಯಾಗ್ನಿಫಿಕೇಶನ್ ಅಂತ ನಾವು ಕೇಳ್ಬೋದು. ಸೊ 2 ಚಾಪ್ಟರ್ ಅಲ್ಲಿ ನಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಫಿಸಿಕ್ಸ್ ಚಾಪ್ಟರ್ಸ್ ಅಲ್ಲಿ ಬರುತ್ತೆ. ಕೆಮಿಸ್ಟ್ರಿನಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಗೆ ಯಾವ್ದ್ರಲ್ಲಿ, ಫಸ್ಟ್ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ ಅಂಡ್ ಇಕ್ವೇಶನ್ ಅಲ್ಲಿ ಆದ್ರೆ ಹೌ ಡು ಯು ಕನ್ಫರ್ಮ್ ಬೈ ಅಬ್ಸರ್ವೇಷನ್ ಅಂತಂದ್ರೆ ಅದು ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಬರ್ತವೆ. ಅದರಲ್ಲಿ 4 ಕಾನ್ಸಂಟ್ರೇಟ್ ಮಾಡಿ. ಲೆಡ್ ನೈಟ್ರೇಟ್ ಇಸ್ ಹೀಟೆಡ್ ಒಂದು, ವೈ ಡಸ್ ದ ಕಲರ್ ಆಫ್ ಸಿಲ್ವರ್ ಕ್ಲೋರೈಡ್ ಸಿಲ್ವರ್ ಬ್ರೋಮೈಡ್ ಚೇಂಜಸ್ ಫ್ರಮ್ ವೈಟ್ ಟು ಕಲರ್ ವೆನ್ ಇಟ್ ಈಸ್ ಎಕ್ಸ್ಪೋಸ್ ಟು ಸನ್ಲೈಟ್ ಒಂದು. ಆಮೇಲೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಪ್ರಿಸಿಪಿಟೇಟ್ ಆಫ್ ಬೇರಿಯಂ ಸಲ್ಫೇಟ್, ಅದನ್ನೊಂದನ್ನು ನಿಮ್ಗೆ ಅಪ್ಲಿಕೇಶನ್ ಕೇಳಬಹುದು. ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ವೈ ದ ಕಲರ್ ಆಫ್ ಕಾಪರ್ ಸಲ್ಫೇಟ್ ಚೇಂಜಸ್ ಫ್ರಮ್ ಬ್ಲೂ ಕಲರ್ ಟು ಲೈಟ್ ಗ್ರೀನ್ ಕಲರ್, ಅದನ್ನ ನಿಮಗೆ ಕೇಳ್ಬೋದು. ಸೊ ಇಷ್ಟು ಫಸ್ಟ್ ಈ ಚಾಪ್ಟರ್ ಅಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಆಗುತ್ತೆ. ಆಸಿಡ್ ಬೇಸು ಸಾಲ್ಟ್ಸ್ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ pH ಮೇಲೆ ಕೇಳ್ಬೋದು. ವೈ ಇಟ್ ಈಸ್ ಸ್ಟ್ರಾಂಗ್ ಬೇಸಿಕ್ ಆರ್ ಸ್ಟ್ರಾಂಗ್ ಅಸಿಡಿಕ್, ಇಲ್ಲ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟು ದ ಹೈಡ್ರೋಜನ್ ಅಯನ್ ಕಾನ್ಸಂಟ್ರೇಷನ್ ಆರ್ ಹೈಡ್ರಾಕ್ಸೈಡ್ ಅಯನ್ ಕಾನ್ಸಂಟ್ರೇಷನ್ ಆಸ್ ದ pH ಇನ್ಕ್ರೀಸಸ್ ಆರ್ pH ಡಿಕ್ರೀಸಸ್. ಅದು ಜಾಸ್ತಿ ಮಲ್ಟಿಪಲ್ ಚಾಯ್ಸ್ ಅಲ್ಲೂ ಕೇಳಿದ್ರೆ ನೀವಲ್ಲಿ ಕನ್ಫ್ಯೂಸ್ ಆಗ್ತೀರಾ. ಅದನ್ನ ಕಾನ್ಸಂಟ್ರೇಟ್ ಮಾಡಿದಾಗ ಏನಾಗುತ್ತೆ, ಈಸಿಯಾಗಿ ಮಾರ್ಕ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ಇದರಲ್ಲೂ ಒಂದು 3 ಮಾರ್ಕ್ಸ್ ಕ್ವಶನ್ ಇದೆ ನಿಮಗೆ. ಅದಾದ್ಮೇಲೆ ಥರ್ಡ್ ಚಾಪ್ಟರ್ ಬರೋದು ನಿಮಗೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಅದರಲ್ಲಿ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ಇಲ್ಲ ಅಯನಿಕ್ ಕಾಂಪೌಂಡ್ಸ್ ಏನಿದೆ ಅದನ್ನ ಕೇಳ್ಬೋದು. ಡೈರೆಕ್ಟ್ ಕ್ವಶನ್ ಕೇಳೋದಾದ್ರೆ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಅಯನಿಕ್ ಕಾಂಪೌಂಡ್ಸ್ ಕೇಳ್ತಾರೆ. ಇಲ್ಲ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ವಾಟರ್ ಕೇಳ್ಬೋದು. ಇಲ್ಲ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಇದರಲ್ಲಿ ಕೇಳೋದು ವೈ ಕ್ಯಾಲ್ಸಿಯಂ ವಿಲ್ ನಾಟ್ ಕ್ಯಾಚ್ ಫೈರ್, ವೈ ಕ್ಯಾಲ್ಸಿಯಂ ಸ್ಟಾರ್ಟ್ಸ್ ಟು ಫ್ಲೋಟ್ ಆನ್ ವಾಟರ್ ವೆನ್ ಇಟ್ ಈಸ್ ಆಡೆಡ್ ಇನ್ ವಾಟರ್. ಕ್ಯಾಲ್ಸಿಯಂ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು,
ಅದೇ ಸೋಡಿಯಂ ಪೊಟ್ಯಾಷಿಯಂ ಏನಾಗುತ್ತೆ, ಇಟ್ ಕ್ಯಾಚಸ್ ಫೈರ್, ವಾಟ್ ಈಸ್ ದ ರೀಸನ್ ಅದನ್ನು ಕೇಳ್ಬೋದು ನಿಮಗೆ. ಅದಾದ್ಮೇಲೆ ಬರೋದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್. ಆಗಲೇ ಹೇಳ್ದಂಗೆ ಫಾರ್ಮೇಷನ್ ಆಫ್ ಅಯಾನಿಕ್ ಬಾಂಡ್ ಬಿಟ್ವೀನ್ ಸೋಡಿಯಂ ಕ್ಲೋರೈಡ್ ಡೈರೆಕ್ಟ್ ಆಗಿ ಕೊಟ್ಟರೆ, ಅಪ್ಲಿಕೇಶನ್ ಕೊಟ್ಟರೆ ಅಟಾಮಿಕ್ ನಂಬರ್ ಕೊಡ್ತಾರೆ, ನೀವು ಅದನ್ನ ಸೇಮ್ ಆನ್ಸರ್ನೇ ಇಂಡೈರೆಕ್ಟ್ ಆಗಿ ಬರೆಯುವಂಥ ಅವಶ್ಯಕತೆ ಇರುತ್ತೆ. 4th ಚಾಪ್ಟರ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಲ್ಲಿ ಇದರಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದು ಒಂದು ಈ ತರ ಕೊಡ್ತಾರೆ, ಯಾವುದು ಅಡಿಷನ್ ಮತ್ತೆ ಸಬ್ಸ್ಟಿಟ್ಯೂಷನ್ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ. ವೈ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂಡರ್ಗೋಸ್ ಅಡಿಷನ್ ಬಟ್ ನಾಟ್ ಸಬ್ಸ್ಟಿಟ್ಯೂಷನ್, ಇಲ್ಲ ವೈ ಸ್ಯಾಚುರೇಟೆಡ್ ಅಂಡರ್ಗೋಸ್ ಓನ್ಲಿ ಸಬ್ಸ್ಟಿಟ್ಯೂಷನ್ ಬಟ್ ನಾಟ್ ಅಡಿಷನ್ ಕೇಳ್ತಾರೆ. ಇನ್ನೊಂದು ಅಪ್ಲಿಕೇಶನ್ ಲೆವೆಲ್ ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದು ಸೊ ಹಾರ್ಡ್ ವಾಟರ್ ಸಾಫ್ಟ್ ವಾಟರ್ ಡಿಫ್ರೆನ್ಸ್ ಮೇಲೆ, ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಯೂಸೇಜ್ ಮೇಲೆ ಕೇಳ್ಬೋದು. ಸೊ ನಮಗೆ ಡಿಟರ್ಜೆಂಟ್ ಹಾರ್ಡ್ ವಾಟರ್ ಸಾಫ್ಟ್ ವಾಟರ್ ಎರಡರಲ್ಲೂ ಕ್ಲಿನ್ಸಿಂಗ್ ಆಕ್ಷನ್ ಮಾಡುತ್ತೆ, ಸೋಪ್ ಸಾಫ್ಟ್ ವಾಟರ್ ಮಾತ್ರ ಮಾಡುತ್ತೆ. ಹಾಗಾಗಿ ನಿಮ್ಗೆ ಏನಿಲ್ಲ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳ್ಬೋದು ಅಂತಂದ್ರೆ, ಸೊ ನಿಮ್ಗೆ ಯಾವ್ದೋ ಒಂದು ಕೊಟ್ಟರೆ ವಾಟರ್ ಸ್ಯಾಂಪಲ್ ಹಾರ್ಡಾ ಇಲ್ಲ ಸಾಫ್ಟಾ ಯಾವ ತರ ಗೊತ್ತಾಗುತ್ತೆ, ಇಲ್ಲ ಅದನ್ನ ಡಿಟೆಕ್ಟ್ ಮಾಡೋಕ್ಕೆ ಸೋಪ್ ಯೂಸ್ ಮಾಡಬೇಕಾ ಡಿಟರ್ಜೆಂಟ್ ಯೂಸ್ ಮಾಡಬೇಕಾ ಅಂತ ಕೇಳ್ಬೋದು. ಸೊ ಬೈ ಯೂಸಿಂಗ್ ಸೋಪ್ ವಿ ಕ್ಯಾನ್ ಐಡೆಂಟಿಫೈ ವೆದರ್ ದ ಗಿವನ್ ವಾಟರ್ ಇಸ್ ಹಾರ್ಡ್ ಆರ್ ಸಾಫ್ಟ್. ಹಾರ್ಡ್ ವಾಟರ್ ಆಗಿದ್ರೆ ಸೋಪ್ ಏನ್ ಮಾಡುತ್ತೆ, ದರ್ ಇಸ್ ಅ ಫಾರ್ಮೇಷನ್ ಆಫ್ ಸ್ಕಮ್ ಅಂತ ಬರೆದಾಗ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ಡೈರೆಕ್ಟ್ ಕ್ವಶನ್ ಎಕ್ಸ್ಪ್ಲೈನ್ ದ ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ ಅಂತ 2 ಮಾರ್ಕ್ಸ್ ಕೇಳ್ತಾರೆ. ಸೊ ಇದು ಎಕ್ಸ್ಪೆಕ್ಟೆಡ್ ಕ್ವಶನ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಚಾಪ್ಟರ್ ಅಲ್ಲಿ ಇರುತ್ತೆ. ಇದನ್ನ ನೀವು ಕಾನ್ಸಂಟ್ರೇಟ್ ಮಾಡಿದಾಗ ಈಸಿಯಾಗಿ ನಿಮಗೆ ಮಾರ್ಕ್ಸ್ ಬರುತ್ತೆ. ಪಾರ್ಟ್ ಸಿ ಬಯಾಲಜಿನಲ್ಲೂ ಅಷ್ಟೇ, ಹೌ ಡು ಆರ್ಗಾನಿಸಮ್ ರಿಪ್ರೊಡ್ಯೂಸ್ ಅಲ್ಲಿ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಫ್ರಾಗ್ಮೆಂಟೇಷನ್ ರೀಜನರೇಷನ್ ಅಂದು, ಆಮೇಲೆ ವಾಟ್ ಈಸ್ ದ ಸ್ಟ್ರಕ್ಚರ್ ಅಂಡ್ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಆಫ್ ಪ್ಲಾಸೆಂಟಾ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾದ್ಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ವಾಟ್ ಹ್ಯಾಪನ್ಸ್ ಇಫ್ ಎಗ್ ಇಸ್ ನಾಟ್ ಫರ್ಟಿಲೈಸ್ಡ್ ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೋದು. ಹೌ ಡು ಆರ್ಗಾನಿಸಮ್ ರಿಪ್ರೊಡ್ಯೂಸ್ ಅಲ್ಲಿ ಒಂದು ಡಯಾಗ್ರಾಮ್ ಬರುತ್ತೆ ನಿಮಗೆ, ಜರ್ಮಿನೇಷನ್ ಆಫ್ ಪೋಲನ್ ಟ್ಯೂಬ್, ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ಲೈಫ್ ಪ್ರೋಸೆಸ್ ಚಾಪ್ಟರ್ ಅಲ್ಲಿ 2 ಡಯಾಗ್ರಾಮ್ಸ್ ಬರುತ್ತೆ, ಸ್ಟೊಮ್ಯಾಟೋ ಒಂದು, ಸ್ಟ್ರಕ್ಚರ್ ಆಫ್ ಹಾರ್ಟ್ ಒಂದು, ಮತ್ತೆ ನೆಫ್ರಾನ್ ಒಂದು ಬರುತ್ತೆ. ಈ 3 ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ ನಿಮಗೆ ಸ್ಕೋರಿಂಗ್ಗೆ. ಅದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ಬರ್ತಕ್ಕಂಥದ್ದು ಹೆರಿಡಿಟಿ ಚಾಪ್ಟರ್. ಹೆರಿಡಿಟಿ ಚಾಪ್ಟರ್ ಅಲ್ಲಿ ಕಂಪಲ್ಸರಿ 3 ಮಾರ್ಕ್ಸ್ ಕ್ವಶನ್ ಒಂದಿದ್ದೇ ಬರುತ್ತೆ, ಇಲ್ಲ ಮೋನೋಹೈಬ್ರಿಡ್ ಕ್ರಾಸು ಇಲ್ಲ ಅಂತಂದ್ರೆ ಡೈಹೈಬ್ರಿಡ್ ಕ್ರಾಸು, ಅದನ್ನ ಪ್ರಾಕ್ಟೀಸ್ ಮಾಡಿ ನಿಮಗೆ ಸ್ಕೋರಿಂಗ್ ಈಸಿ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಅದರಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಬ್ರೈನ್ ಡಯಾಗ್ರಾಮು. ಅದು ಬಿಟ್ಟಾದ್ಮೇಲೆ ಹಾರ್ಮೋನ್ಸ್, ಹ್ಯೂಮನ್ ಹಾರ್ಮೋನ್ಸ್ ಅದು ಯಾವುದು, ಯಾವ ಗ್ಲ್ಯಾಂಡ್ ಸೆಕ್ರೆಟ್ ಮಾಡುತ್ತೆ ಮತ್ತು ಅದ್ರ ಫಂಕ್ಷನ್ ಏನು, ಅದೇ ಥರ ಪ್ಲಾಂಟ್ ಹಾರ್ಮೋನ್ಸು ಏನೇನು ಫಂಕ್ಷನು ಅದನ್ನ ಪ್ರಾಕ್ಟೀಸ್ ಮಾಡೋದ್ರಾಗತ್ತೆ. ಇಷ್ಟು ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಅವರ್ ಎನ್ವಿರಾನ್ಮೆಂಟಲ್ ಆಗಲೇ ಹೇಳ್ದಂಗೆ ನಿಮಗೆ ಫುಡ್ ಚೈನ್, ಫುಡ್ ವೆಬ್, ಟ್ರಾಫಿಕ್ ಲೆವೆಲ್, ಬಯಾಲಜಿಕಲ್ ಮ್ಯಾಗ್ನಿಫಿಕೇಶನ್, ಅದಾದ್ಮೇಲೆ ನಿಮಗೆ ಹೌ ಓಝೋನ್ ಇಸ್ ಫಾರ್ಮ್ಡ್ ಆನ್ ಕಾನ್ಸಂಟ್ರೇಟ್ ಮಾಡಿ ಡಿಫ್ರೆನ್ಸ್ ಬಿಟ್ವೀನ್ ಬಯೋಡಿಗ್ರೇಡಬಲ್ ಅಂಡ್ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಕಾನ್ಸಂಟ್ರೇಟ್ ಮಾಡಿದ್ರೆ ಈಸಿಯಾಗಿ ನೀವು 80 ಔಟ್ ಆಫ್ 80 ಮಾರ್ಕ್ಸ್ನ ಸ್ಕೋರ್ ಮಾಡೋಂಥ ಚಾನ್ಸಸ್ ಇರುತ್ತೆ. ನಾನು ಎಲ್ಲ ವಿದ್ಯಾರ್ಥಿಗಳಿಗೂ ಏನು ಹೇಳೋದು ಅಂತಂದ್ರೆ, ಸೊ ಇಷ್ಟು ಕಾನ್ಸೆಪ್ಟ್ಗಳನ್ನ ಓವರ್ ಆಲ್ ರಿವಿಷನ್ ಮಾಡಿ ಟೆಕ್ಸ್ಟ್ ಬುಕ್ನ ಓದಿ ಕ್ವಶನ್ನ ನಿಧಾನಕ್ಕೆ ಈಸಿಯಾಗಿ ಓದಿ ಅರ್ಥ ಮಾಡ್ಕೊಂಡು ಕ್ವಶನ್ ಏನು ಕೇಳ್ತಾ ಇದ್ದಾನೆ ಅರ್ಥ ಮಾಡ್ಕೊಂಡು ನೀವು ಆರಾಮಾಗಿ ಬರೆಯೋದ್ರಿಂದ 80 ಔಟ್ ಆಫ್ 80 ಸ್ಕೋರ್ ಮಾಡ್ಬೋದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಆಲ್ ದ ಬೆಸ್ಟ್ ಹೇಳಕ್ಕೆ ಆಲ್ ದ ಬೆಸ್ಟ್ ವಿಶ್ ಮಾಡ್ತೀನಿ. ಅದೇ ಥರ ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಬರೀರಿ. ಮುಂಚೆ 4 ಎಕ್ಸಾಮ್ನು ಎಲ್ಲರೂ ಚೆನ್ನಾಗಿ ಬರೆದಿದ್ರೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಅದೇ ಥರ ಇನ್ನೇನು 2 ಸಬ್ಜೆಕ್ಟ್ ಉಳಿದೆ, ಸೈನ್ಸು ಮತ್ತು ಹಿಂದಿ, ಅದರಲ್ಲೂ ಹೆಂಗೆ ನೀವು ಮುಂಚೆ 4 ಸಬ್ಜೆಕ್ಟಲ್ಲಿ ಚೆನ್ನಾಗಿ ಮಾಡಿದ್ದೀರ ಅದೇ ಥರ ಚೆನ್ನಾಗಿ ಮಾಡಿ ಒಳ್ಳೆ ಸ್ಕೋರ್ ಮಾಡಿ ನಿಮ್ಮ ಸ್ಕೂಲಿಗೆ ನಿಮ್ಮ ಟೀಚರ್ಸಿಗೆ ಒಳ್ಳೆ ಪರ್ಸೆಂಟೇಜ್ ತೊಗೊಂಡು ಹೆಸರು ಬರೋ ಥರ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ.